ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ನಂತರ ಸಕ್ಕರೆ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ರೈತರ ಹಣವನ್ನ ಕಡಿತ ಮಾಡಿಕೊಳ್ಳಬೇಡಿ ಅಂತ ಬ್ಯಾಂಕ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ರೈತರಿಗೆ ಕೊಡ್ತಾ ಇರುವಂತಹ ಪರಿಹಾರದ ಹಣ ಕಡಿತವಾಗ್ತಾ ಇಲ್ಲ. ಒಂದ್ ವೇಳೆ ಹಣ ಕಡಿತವಾಗಿದ್ರೆ ಮರುಪಾವತಿ ಮಾಡಬೇಕು ಅಂತ ವಿಧಾನಸೌಧದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಬರ ಪರಿಹಾರದ ಹಣ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಬಹಳ ದೊಡ್ಡ ಶಾಕ್ ಇದು. ಯಾಕಂದ್ರೆ ಬೆಳೆ ಬೆಳೆಯೋದಕ್ಕೆ ಅಂತ ಸಾಲ ತಗೊಂಡಿರ್ತಾರೆ. ಆ ಸಾಲ ಕೂಡ ತೀರ್ಸೋಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಈಗ ರೈತರಿದ್ದಾರೆ. ಬರ ಪರಿಹಾರ ಅಂತ ಬಂದಂತಹ ದುಡ್ಡನ್ನ ಬ್ಯಾಂಕ್ನವರು ರೈತರ ಸಾಲ ಏನಿದೆ ಅದನ್ನ ವಜಾ ಮಾಡ್ಕೊಳ್ಳೋದಕ್ಕೆ ಅಂತ ಆ ಖಾತೆಗೆ ಹಾಕೊಂಡಿರೋದು ಈಗ ರೈತರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಇಷ್ಟೇ ಅಲ್ಲ, ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಸಾಲಕ್ಕೆ ವಜಾ ಮಾಡ್ಕೋತಾ ಇದ್ದಾರೆ ಬ್ಯಾಂಕ್ನವರು. ಈಗ ಶಿವಾನಂದ ಪಾಟೀಲ್ ಒಂದು ಖಡಕ್ ಆದಂತಹ ಸೂಚನೆ ಕೊಟ್ಟಿದ್ದಾರೆ. NDRF ನಲ್ಲಿ ರೈತರಿಂದ ಏನು ಡಿಡಕ್ಷನ್ ಆಗ್ತಾ ಇದೆ ಬ್ಯಾಂಕ್ನಲ್ಲಿ ಅಂತ ಹೇಳಿದ್ರು, ಅದು ಯಾವ ಥರ ಡಿಡಕ್ಷನ್ ಇಲ್ಲ ಅಂತೇಳಿ ಡೈರೆಕ್ಷನ್ಸ್, ಓರಲ್ ಇನ್ಸ್ಟ್ರಕ್ಷನ್ಸು ಇದೆ, ಡೈರೆಕ್ಷನ್ಸು ಇದೆ. ಇಲ್ಲ, ಆಗಿಲ್ಲ. ನಮ್ಮ ಜಿಲ್ಲೆನಲ್ಲಂತೂ ಆಗಿಲ್ಲ. ಬಟ್ ಬೇರೆ ಎಲ್ಲಾದರೂ ಆಗಿದ್ರೆ ಅದು ಆ ಥರ ಮಾಡಬಾರ್ದಂತೇಳಿ ಒಂದು ಡೈರೆಕ್ಷನ್ CM ಇಶ್ಯೂ ಮಾಡಿದ್ದಾರೆ. ಆಗಿಲ್ಲ, ಅಲ್ಲಿ ಆಗಿಲ್ಲ. ಆಗಿದ್ರೆ ಅದನ್ನ ಒಳಗೆ ಕೊಡಬೇಕಾಗತ್ತೆ ಆಸ್ ಪರ್ ಗೌರ್ಮೆಂಟ್ ಆರ್ಡರ್. ಈ ಗೌರ್ಮೆಂಟ್ ಆರ್ಡರ್ ಮಾಡಿದ್ದಾರೆ, CM ಇನ್ಸ್ಟ್ರಕ್ಷನ್ಸ್ ಇಶ್ಯೂ ಮಾಡಿ ಗೌರ್ಮೆಂಟ್ ಆರ್ಡರ್ ಮಾಡಿದ್ದಾರೆ. ಏನಿಲ್ಲ, NDRF ನಲ್ಲಿ ರೈತರಿಂದ ಏನು ಡಿಡಕ್ಷನ್ ಆಗ್ತಾ ಇದೆ ಬ್ಯಾಂಕ್ನಲ್ಲಿ ಅಂತ ಹೇಳಿದ್ರು, ಅದು ಯಾವ ಥರ ಡಿಡಕ್ಷನ್ ಇಲ್ಲ ಅಂತೇಳಿ ಡೈರೆಕ್ಷನ್ಸ್, ಓರಲ್ ಇನ್ಸ್ಟ್ರಕ್ಷನ್ಸು ಇದೆ, ಡೈರೆಕ್ಷನ್ಸು ಇದೆ. ಇಲ್ಲ, ಆಗಿಲ್ಲ. ನಮ್ಮ ಜಿಲ್ಲೆನಲ್ಲಂತೂ ಆಗಿಲ್ಲ. ಬಟ್ ಬೇರೆ ಎಲ್ಲಾದರೂ ಆಗಿದ್ರೆ ಅದು ಆ ಥರ ಮಾಡಬಾರ್ದಂತೇಳಿ ಒಂದು ಡೈರೆಕ್ಷನ್ CM ಇಶ್ಯೂ ಮಾಡಿದ್ದಾರೆ. ಆಗಿಲ್ಲ, ಅಲ್ಲಿ ಆಗಿಲ್ಲ. ವಿರೋಧ ಪಕ್ಷದ ನಾಯಕರು ಕೂಡ ಹೇಳಿದ್ದಾರೆ ಸರ್, ಇದೇ ಮಾತನ್ನ ಬಿಜೆಪಿ ಕೂಡ ಇದೇ ಮಾತನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.